ಖಡಕ್ ಸೂಚನೆ ರವಾನೆ ಆಗಿದೆ. ತಂಬಾಕು, ಸಿಗರೇಟು, ಮದ್ಯದ ಜಾಹೀರಾತನ್ನ ತೆಗಿಬೇಕು ಅನ್ನುವಂತ ಸೂಚನೆ ರವಾನೆ ಆಗಿರೋದು. ಸಾರಿಗೆ ಬಸ್ಗಳ ಮೇಲೆ ಇನ್ಮೇಲೆ ಮದ್ಯದ ಜಾಹೀರಾತು ಅಥವಾ ತಂಬಾಕು, ಸಿಗರೇಟ್ ಜಾಹೀರಾತುಗಳು ಇರುವಂತಿಲ್ಲ. ಸಾರ್ವಜನಿಕರ ಮನವಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರೋದು. ಇಂತಹ ಜಾಹೀರಾತು ಪ್ರದರ್ಶನ ಮಾಡಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಈ ರೀತಿ ಜಾಹೀರಾತು ಇದ್ರೆ ಸೂಕ್ತ ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರೋದು ಸಿಎಂ ಸಿದ್ದರಾಮಯ್ಯ. ಸಾರಿಗೆ ಬಸ್ಸುಗಳ ಮೇಲೆ ಸಿಗರೇಟ್ ಅಥವಾ ಮದ್ಯಪಾನ ಮಾಡೋದು, ತಂಬಾಕು ಇಂತಹ ಜಾಹೀರಾತುಗಳನ್ನ ಹಾಕಬೇಡಿ. ಈ ಹಿಂದೆ ಬಸ್ಗಳ ಹಿಂದೆ ಇರ್ಬೋದು, ಬಸ್ಗಳ ಸೈಡಲ್ಲಿ ಇರ್ಬೋದು, ಈ ರೀತಿಯ ಒಂದಷ್ಟು ಜಾಹೀರಾತುಗಳನ್ನ ನೀವು ಗಮನಿಸಿರ್ತೀರ. ಸಾರಿಗೆ ಬಸ್ಗಳಲ್ಲಿ ಬರುವಂತವ್ರು, ಓಡಾಡುವಂತವ್ರು ಎಲ್ರಿಗೂ ಕೂಡ ಈ ಆ್ಯಡ್ ಫ್ರೀ ಆಗಿ ಸಿಗುತ್ತೆ. ನೋಡಿದವ್ರೆಲ್ಲರೂ ಕೂಡ ಒಂದ್ ರೀತಿ ಉತ್ತೇಜನ ಕೊಟ್ಟಂಗಾಗುತ್ತೆ. ಸಾರಿಗೆ ಬಸ್ಗಳ ಮೇಲೆ ಇಂತಹ ಜಾಹೀರಾತುಗಳನ್ನ ಹಾಕಬಾರದು ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಒಂದು ನಿರ್ಧಾರ ಆಗಿದೆ. ಈಗಾಗಲೇ ಅನೇಕರು ಸಾರ್ವಜನಿಕರು ಕೂಡ ಬಸ್ಗಳಲ್ಲಿ ನೀವೇನು ಸಂದೇಶ ಕೊಡ್ತಾ ಇದ್ದೀರಾ ಜನರಿಗೆ, ತಂಬಾಕು ತಿನ್ನಿ, ಸಿಗರೇಟ್ ಸೇರಿ, ಮದ್ಯಪಾನ ಮಾಡ್ರಿ ಅನ್ನುವಂಥ ಸಂದೇಶ ಕೊಡೋದು ಸರಿನಾ? ಸರ್ಕಾರಿ ಬಸ್ಗಳ ಮೇಲೆ ಈ ರೀತಿಯಾಗಿ ನೀವು ಜಾಹೀರಾತುಗಳನ್ನು ಕೊಡೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ಈ ಜಾಹೀರಾತುಗಳನ್ನು ರಿಮೂವ್ ಮಾಡಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಇನ್ಮೇಲೆ ಸಾರಿಗೆ ಬಸ್ಸುಗಳ ಮೇಲೆ ಸಿಗರೇಟ್, ತಂಬಾಕು, ಮದ್ಯಪಾನದ ಯಾವುದೇ ರೀತಿಯ ಜಾಹೀರಾತುಗಳನ್ನು ಕೂಡ ನೀವು ಪ್ರದರ್ಶನ ಮಾಡಬಾರ್ದು. ಬಸ್ಸುಗಳ ಮೇಲೆ ಬರ್ಸುವಂತಿಲ್ಲ ಅಥವಾ ಜಾಹೀರಾತುಗಳು ಸಿಗರೇಟ್ ಹಾಗೂ ಮದ್ಯಪಾನ, ತಂಬಾಕಿಗೆ ಸಂಬಂಧಪಟ್ಟಂತ ಆ ಫೋಟೋಗಳನ್ನು ನೀವು ಹಾಕೊಳ್ಳುವಂತಿಲ್ಲ ಅಂತೇಳಿ ಸಾರಿಗೆ ಬಸ್ಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಏನಾದರೂ ನೀವು ಹಂಗೆ ಹೇಳಿದ ಮೇಲಿನೂ, ಈ ಸೂಚನೆ ಬಂದ ಮೇಲಿನೂ ಬಸ್ಗಳ ಮೇಲೆ ತಂಬಾಕು ಅಥವಾ ಸಿಗರೇಟ್, ಮದ್ಯಪಾನದ ಜಾಹೀರಾತನ್ನ ನೋಡಿದ್ರಿ ಅಂದ್ರೆ ಮತ್ತೆ ಸರ್ಕಾರದ ಗಮನಕ್ಕೆ ತರಬಹುದು ಅಂದ್ರೆ ಸಾರ್ವಜನಿಕರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಈಗಾಗಲೇ ಸರ್ಕಾರಿ ಬಸ್ಸುಗಳ ಮೇಲೆ, ಸಾರಿಗೆ ಬಸ್ಸುಗಳ ಮೇಲೆ ತಂಬಾಕು, ಸಿಗರೇಟ್, ಮದ್ಯಪಾನದ ಜಾಹೀರಾತುಗಳು ರಾರಾಜಿಸ್ತಾ ಇದ್ವು. ಸದ್ಯಕ್ಕೀಗ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ಉಲ್ಲಂಘನೆ ಆದ್ರೆ ಯಾವ ರೀತಿ ಕಠಿಣ ಕ್ರಮ ಆಗುತ್ತೆ? ಖಂಡಿತವಾಗ್ಲೂ ಮುಖ್ಯವಾಗಿ ಈಗ ಸಾರಿಗೆ ಬಸ್ಗಳ ಮೇಲೆ ಅಥವಾ ಬಸ್ಸಿನ ಒಳಭಾಗದಲ್ಲಿ ಅಥವಾ ಬಸ್ಸಿನ ಹೊರಭಾಗದಲ್ಲಿ ಈ ತರದ ತಂಬಾಕು ಸೇವನೆ ಇರುವಂತಹ ಜಾಹೀರಾತುಗಳು, ಗುಟ್ಕಾ ಸೇವನೆ ಇರುವಂತದ್ದು, ಸಿಗರೇಟ್, ಆ ತರದ ಜಾಹೀರಾತುಗಳನ್ನ ಹಾಕಲಾಗ್ತದೆ. ಅದರಿಂದ ಸಂಬಂಧಪಟ್ಟಂತಹ ಕಂಪನಿಯಿಂದ ಗುತ್ತಿಗೆಯನ್ನ ಪಡೆದುಕೊಂಡು ಇಂತಿಷ್ಟು ವರ್ಷ ಅವಧಿಯ ಲೀಸ್ ಅನ್ನ ಅಥವಾ ಗುತ್ತಿಗೆಯನ್ನ ಪಡೆದುಕೊಂಡು ಅದಕ್ಕೆ ಬೇಕಾದಂತ ಹಣವನ್ನು ಕೂಡ ಸಾರಿಗೆ ನಿಯಮಗಳ KSRTC ಹಣವನ್ನ ಪಡ್ಕೊಳ್ತದೆ. ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಸಾಕಷ್ಟು ದೂರುಗಳು ವ್ಯಕ್ತವಾಗ್ತಾ ಇತ್ತು. ಮಕ್ಕಳ ಮೇಲೆ ಬೇರೆ ರೀತಿ ಪರಿಣಾಮ ಬೀರುತ್ತೆ. ಸಾರ್ವಜನಿಕವಾಗಿ ಈ ರೀತಿಯ ಒಂದು ಜಾಹೀರಾತು ಫಲಕಗಳು ಸರ್ಕಾರಿ ಬಸ್ಗಳು ಕಂಡು ಬಂದ್ರೆ ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ ಅನ್ನುವಂತಹದ್ದು, ಹಾಗೇನೆ ನೋಡುಗರ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಸಾರ್ವಜನಿಕ ವಲಯದಿಂದ ವ್ಯಕ್ತವಾಗಿತ್ತು. ಹೀಗಾಗಿ ಈ ಸಂಬಂಧಪಟ್ಟ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಒಂದು ಸೂಚನೆಯನ್ನ ಈಗ ನೀಡಿರುವಂತ ಏನಂತಂದ್ರೆ, ಇಂತಹ ಒಂದಿಷ್ಟು ಆಡ್ಸ್ ಗಳನ್ನ ಅವಾಯ್ಡ್ ಮಾಡಿ ಆ ಸಂಬಂಧಪಟ್ಟಂತಹ ಪಡೆದಂತ ಗುತ್ತಿಗೆಯನ್ನ ವಾಪಸ್ ನೀಡಿ ಆ ತರದ ಆಡ್ ಗಳನ್ನ ಇನ್ನು ಮುಂದೆ ಬಸ್ಗಳಲ್ಲಿ, ಸಾರಿಗೆ ಬಸ್ಗಳಲ್ಲಿ ಹಾಕಬಾರ್ದು ಅನ್ನುವಂತ ಸೂಚನೆ ನೀಡಿರುವಂತದ್ದು. ಆದ್ರೆ ಈಗ ಪಡೆದಂತ ಇಂತಿಷ್ಟು ವರ್ಷಗಳ ಅವಧಿಗೆ ಗುತ್ತಿಗೆಯನ್ನು ಪಡೆದಂತಹ ಕಂಪನಿಗಳಿಂದ ಈಗಾಗಲೇ ಹಣವನ್ನ ಪಡೆದಂತ KSRTC ಆಗ್ಲಿ, ಸಂಬಂಧಪಟ್ಟ ಸಾರಿಗೆ ನಿಗಮಗಳು ಈ ರೀತಿಯ ಸಿಎಂ ಅವರ ತಕ್ಷಣದ ಆದೇಶದಿಂದ ಒಂದು ರೀತಿಯಲ್ಲಿ ವಿಚಲಿತರಾಗಿದ್ದಾರೆ. ಕಾರಣ ಏನಂತಂದ್ರೆ, ಅದಕ್ಕೆ ಒಂದಿಷ್ಟು ವರ್ಷಗಳ 6 ತಿಂಗಳನ್ನು, 1 ವರ್ಷನೋ 2 ವರ್ಷನೋ 3 ವರ್ಷನೋ ಗುತ್ತಿಗೆ ಅವಧಿಯ ಕುರಿತಂತಹ ಜಾಹೀರಾತು ಒಪ್ಪಂದ ಆಗಿರುತ್ತೆ. ಆದ್ರೆ ಈ ತಕ್ಷಣ ನಾಳೆಯಿಂದ ಬಸ್ಸಿಗೆ ಹಾಕಬೇಡಿ ಅಥವಾ ಹಾಕಿರುವಂತಹ ಆಡ್ ಗಳನ್ನ ರಿಮೂವ್ ಮಾಡಿ ಅನ್ನುವಂತಹ ಸೂಚನೆ ಏನಿದೆ, ಅದು ಒಂದು ರೀತಿಯಲ್ಲಿ ಗುತ್ತಿಗೆ ಒಪ್ಪಂದವನ್ನ ಮುರಿದಂತಾಗತ್ತೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮೊರೆಯನ್ನು ಕೂಡ ಜಾಹೀರಾತು ಕಂಪನಿಗಳು ಹೋಗುವಂತಹ ಸಾಧ್ಯತೆಗಳು ಇರುವಂತ ಹಿನ್ನೆಲೆಯಲ್ಲಿ ಆ ಬಗ್ಗೆ ಈಗ ಒಂದು ಚರ್ಚೆ ಆರಂಭವಾಗಿರೋ ಹಿನ್ನೆಲೆಯಲ್ಲಿ ಸಾರಿಗೆ ನಿಗಮಗಳು ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತೆ, ಅದು ಕುರಿತಾದ ಸಭೆಗಳನ್ನು ಮಾಡಿ ಮುಂದೆ ಇರುವಂತಹ ಒಂದಿಷ್ಟು ಸನ್ನಿವೇಶಗಳನ್ನ, ಇರುವಂತಹ ಒಪ್ಪಂದದ ವಿಚಾರವನ್ನು ಸಿಎಂ ಗಮನಕ್ಕೆ ತರುತ್ತಾರ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.